ಡಾಕ್ಟರ್ ನಾಗಲಕ್ಷ್ಮಿ ಅವರು 2028ರಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಅನ್ನೋ ವಿಚಾರವನ್ನು ನಿನ್ನೆ ಕನಕ ಟಿವಿನಲ್ಲಿ 3 ಕ್ಷೇತ್ರಗಳನ್ನು ಉಲ್ಲೇಖಿಸಿ ಮಾತಾಡಿದ್ದೆ. ಭಾಳಷ್ಟು ಜನ ಇವತ್ತು ಮೆಸೇಜ್ ಮಾಡಿದ್ದಾರೆ, ಅದರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಿ ಅಂತೇಳಿ. ಡಾಕ್ಟರ್ ನಾಗಲಕ್ಷ್ಮಿ ಅವರು ನಿನ್ನೆ ದಿವಸ ದಾವಣಗೆರೆಗೆ ಬಂದಿದ್ದರು. ಸಂಚಾರಿ ಕುರುಬರ ಜೊತೆ ಕೂತ್ಕೊಂಡು ಟೈಮ್ ಕಳೆದ್ರು, ಅವರ ಕಷ್ಟ ಸುಖಗಳನ್ನು ಕೇಳಿದ್ರು, ಅವ್ರ ಜೊತೆ ಹಾಡು ಹೇಳಿದ್ರು, ಎಲ್ಲವನ್ನೂ ಮಾಡಿದ್ರು. ಇವತ್ತು ಕರ್ನಾಟಕದಲ್ಲಿರುವಂತಹ ಕುರುಬ ಸಮುದಾಯವನ್ನು ರಾಜಕೀಯ ಪಕ್ಷಗಳು ಮತ್ತು ಸರ್ಕಾರಗಳು ನಡೆಸ್ಕೊಳ್ತಾ ಇರುವಂತಹ ರೀತಿ, ಕುರುಬ ಸಮುದಾಯಕ್ಕೆ ಸಚಿವ ಸ್ಥಾನ ಕೊಟ್ಟು ವಾಪಸ್ ತಗೊಂಡಿರುವಂತಹ ಯಾವುದಾದ್ರೂ ಘಟನೆಗಳಿದ್ದರೆ ಅದು ಕುರುಬ ಸಮುದಾಯದವರಿಗೆ ಮಾತ್ರ ಸಲ್ಲಿಕೆ ಆಗ್ತದೆ, ಅನ್ವಯ ಆಗುತ್ತೆ. ನಾವು ಯಾತಕ್ಕೋಸ್ಕರ ಈ ಮಾತು ಹೇಳ್ತೀವಿ ಅಂತಂದರೆ, ಅನ್ಯಾಯ ಆದಾಗ ಪ್ರಶ್ನಿಸುವಂತಹ ಶಕ್ತಿಯನ್ನೇ ಕಳ್ಕೊಂಡಿದ್ದೀವಿ. ನಾವು ಪ್ರಶ್ನೆನೇ ಮಾಡ್ತಾ ಇಲ್ಲ. ನಾವು ಸ್ಟಾರ್ಟಿಂಗಿಂದ ಕೇಳ್ತಾ ಇದ್ದೀವಿ, ದಕ್ಷಿಣ ಕರ್ನಾಟಕದಲ್ಲಿ 2 ಸ್ಥಾನಗಳನ್ನು ಕೊಟ್ಟರೆ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಸೇರಿ 1 ಸ್ಥಾನವಾದರೂ ಕೊಡಿ ಅಂತ ಕೇಳ್ತಾ ಬಂದ್ವಿ, ಮನವಿಗಳನ್ನು ಕೊಡ್ತಾ ಬಂದ್ವಿ. ಯಾವುದನ್ನೂ ಪರಿಗಣಿಸಲಿಲ್ಲ. ಜೊತೆಗೆ ಸಚಿವ ಸಂಪುಟದ ಪ್ರಮಾಣ ವಚನ ಸ್ವೀಕಾರ ಮಾಡೋವರೆಗೂ ಬಂದು ಗಾಯತ್ರಿ ಶಾಂತೇಗೌಡರಿಗೆ ಟಿಕೆಟ್ ಅನೌನ್ಸ್ ಮಾಡಿಬಿಟ್ಟು ಸಚಿವ ಸ್ಥಾನವನ್ನು ಅನೌನ್ಸ್ ಮಾಡಿ ವಾಪಸ್ ಕಿತ್ಕೊಂಡು ಬಿಟ್ಟರು. ಆದರೂ ಸಹ ನಾವು ವಾಟ್ಸಾಪಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿದ್ವಿ. ಈಗ ಡಾಕ್ಟರ್ ನಾಗಲಕ್ಷ್ಮಿ ಅವರು ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಯಾವತ್ತು ಸೃಷ್ಟಿ ಆಯಿತೋ ಆವತ್ತಿನಿಂದ ಇವತ್ತಿನವರೆಗೂ ಒಂದು 6 ಜನ ಮಹಿಳಾ ಅಧ್ಯಕ್ಷರುಗಳಾಗಿರುವಂಥದ್ದು. ಅದರಲ್ಲಿ 5 ಜನ ಮಹಿಳೆಯರು, ಒಬ್ಬರು ಪಂಚಲಿಂಗಯ್ಯ ಅಂತೇಳಿ ಒಬ್ಬರು ಪುರುಷರು ಅಧ್ಯಕ್ಷರಾಗಿದ್ದಂಥದ್ದು. ಈ 6 ಜನರಲ್ಲಿ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರು ಈ ರೀತಿಯೂ ಕೆಲಸ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದು ಡಾಕ್ಟರ್ ನಾಗಲಕ್ಷ್ಮಿ ಅವರು. ಅವರು ನಿನ್ನೆ ದಿವಸ ದಾವಣಗೆರೆಗೆ ಬಂದು ಅವರು ಸುತ್ತಾಡ್ತಾ ಇದ್ದಾರೆ, ಇವತ್ತು ಪ್ರವಾಸದಲ್ಲಿದ್ದಾರೆ. ಬಹುಶಃ ನಾಗಲಕ್ಷ್ಮಿಯವರ ಅವಧಿ ಪೂರ್ಣಗೊಳ್ತಾ ಇದೆ, ಅವರಿಗೆ ರಾಜೀನಾಮೆ ಕೊಡುವಂತ ಹೇಳ್ತಾ ಇದ್ದಾರೆ ಎಂಬ ಸುದ್ದಿ ಬರ್ತಾ ಇದೆ. ಆ ಸ್ಥಾನಕ್ಕೆ ಬೇರೊಬ್ಬರನ್ನ ನೇಮಿಸಬೇಕು ಅಂತ ಚರ್ಚೆಗಳು ಆಗ್ತಾ ಇರುವಂತಹ ಸುದ್ದಿ ನಮಗೆ ಕೇಳಿ ಬಂತು. ನಾವು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರನ್ನ, ಹರಿಪ್ರಸಾದ್ ಅವರಿಗೆ, ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರಿಗೆ ನಾವೀಗಾಗಲೇ ಪತ್ರವನ್ನು ಬರೆದಿದ್ದೇವೆ. ಈ ಸಮುದಾಯಕ್ಕೆ ಸಚಿವ ಸ್ಥಾನವನ್ನು ಕೊಡ್ತಾ ಇಲ್ಲ, ರಾಜ್ಯಸಭೆನೂ ಕೊಡ್ತಾ ಇಲ್ಲ. ಕೊನೆಯ ಪಕ್ಷ 3.5 ವರ್ಷದಿಂದ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಯಾರೂ ಮಾಡದೇ ಇರುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರನ್ನು ಇನ್ನೂ ಮುಂದುವರೆಸಿ ಅವಧಿಯನ್ನು ಪೂರ್ಣಗೊಳಿಸಿ 5 ವರ್ಷ ಆ ರೀತಿಯಾದರೂ ಈ ಸಮುದಾಯಕ್ಕೆ ನ್ಯಾಯವನ್ನ ಒದಗಿಸಿ ಅಂತೆ ನಾವೀಗಾಗಲೇ ಅವರಿಗೆ ಲೆಟರ್ಗಳನ್ನು ಬರೆದಿದ್ದೇವೆ, ಮನವಿ ಪತ್ರವನ್ನು, ಒತ್ತಾಯವನ್ನು ನಾವು ಕಳಿಸಿದ್ದೇವೆ. ಇದನ್ನು ನಾವು ಪ್ರಶ್ನೆ ಮಾಡಲಿಲ್ಲ, ಇದನ್ನೂ ನಾವು ಕೇಳಲಿಲ್ಲ ಅಂತಂದರೆ ನಮ್ಮಂತಹ ಮೂರ್ಖರು ಜಗತ್ತಿನಲ್ಲಿ ಯಾರೂ ಇರೋಕ್ಕೆ ಸಾಧ್ಯನೇ ಇಲ್ಲ. ನಾನು ನಿನ್ನೆ ದಿವಸ ಹೇಳಿದ್ನಲ್ಲ, ಇಡೀ ಕರ್ನಾಟಕದಲ್ಲಿ ನೀವು ಎಲ್ಲಾದರೂ ಹುಡ್ಕೊಳ್ತಾ ಬನ್ನಿ, ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರುವಂಥವರು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ, ಆನ್ಲೈನಲ್ಲಿ ನೋಡಿದ್ರೆ ನಮಗೆ ದಿಢೀರಂತ ಕಾಣೋದು ಇಬ್ಬರೇ. ಒಂದು ಸಿಂಧನೂರಿನ ಕರಿಯಪ್ಪ, ಒಬ್ಬರು ಹೊನ್ನಾಳಿಯ ವಿನಯ್ ಕುಮಾರ್. ನಾಗಲಕ್ಷ್ಮಿಯವರು ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತ ಗೊಂದಲದಲ್ಲಿದ್ದಾರೆ. ನಿನ್ನೆ ದಿವಸನೂ ಸಹ ನಾವು ಪ್ರಸ್ತಾಪ ಮಾಡಿದ್ದೀವಿ. ಅವರ ಮನಸ್ಸಿನಲ್ಲಿ ಗದಗ ಜಿಲ್ಲೆಯ ನರಗುಂದದಲ್ಲಿ ನಾನು ಸ್ಪರ್ಧೆ ಮಾಡಿದ್ರೆ ಹೇಗೆ, ನನಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡುತ್ತಾ, ಇದರ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ. ನಾವು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಮತ್ತು KPCC ಅಧ್ಯಕ್ಷರಿಗೆ ಕೇಳುವಂಥದ್ದು, ನಾಗಲಕ್ಷ್ಮಿ ಅವರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು. ಕುರುಬ ಸಮುದಾಯಕ್ಕೆ ನೀವು ನ್ಯಾಯ ಒದಗಿಸ್ತೀರಿ ಅನ್ನೋದಾದರೆ, ಆ ಸಮುದಾಯದ ಹೆಣ್ಣು ಮಗಳು ಇವತ್ತು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿದ್ದಾರೆ. ಅವರು ಟಿಕೆಟ್ ಕೇಳಿದ್ರೆ ಖಂಡಿತವಾಗಲೂ ಕೊಡಿ, ಈಗಲೇ ಕೊಡಿ. ಲಾಸ್ಟ್ ಮೂಮೆಂಟ್ವರೆಗೂ ಇಟ್ಕೊಂಡು ದಾರಿ ತಪ್ಪಿಸುವಂಥ ಕೆಲಸ ಮಾಡಲಿಕ್ಕೆ ಹೋಗಬೇಡಿ. ಅವರ ಮನಸ್ಸಿನಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ನಾನು ಸ್ಪರ್ಧೆ ಮಾಡಬೇಕು ಅಂತೇಳಿ ಅವ್ರ ಮನಸ್ಸಿನಲ್ಲಿ ಆಲೋಚನೆಗಳು ಬಂದಿದೆ ಅಂತಂದರೆ ಅವರಿಗೆ ಒಂದು ಅಶ್ಯೂರೆನ್ಸ್ ಕೊಡಿ, ನಿಮಗೆ ಟಿಕೆಟ್ ಕೊಡ್ತೀವಿ ಅಂತ ಅಶ್ಯೂರೆನ್ಸ್ ಕೊಡಿ. ಈ ಸಮುದಾಯದಲ್ಲಿ ಎಲೆಕ್ಷನ್ಗೆ ನಿಂತ್ಕೊಳ್ಳುವಂತಹ ಶಕ್ತಿವಂತರೇ ಇಲ್ಲ, ಆರ್ಥಿಕ ಶಕ್ತಿವಂತರೂ ಇಲ್ಲ, ಮಾನಸಿಕವಾಗಿ ತಯಾರಾಗಿದ್ದಾರೆ ಅಂದರೆ ಅವರೂ ಇಲ್ಲ. ಅಂತಹ ಕೆಳಮಟ್ಟಕ್ಕೆ ಈ ಸಮುದಾಯ ಹೋಗ್ತಾ ಇದೆ, ಹೋಗಿದೆ ಕೂಡ. ಈ ಸಮುದಾಯದಲ್ಲಿ ಇಡೀ ಕರ್ನಾಟಕದಲ್ಲಿ ಅಷ್ಟು ದೊಡ್ಡ ಜನಸಂಖ್ಯೆ ಇದ್ದರೂ ಸಹ
ಈ ಸಮುದಾಯದ ಜನಸಂಖ್ಯೆಗೆ ಅನುಗುಣವಾಗಿ ಕನಿಷ್ಠ 4 ಸಚಿವ ಸ್ಥಾನಗಳನ್ನು ಕೊಡಬೇಕಾಗಿತ್ತು. 4 ಸಚಿವ ಸ್ಥಾನ. ಬೇರೆ ಬೇರೆಯವರು ಮುಖ್ಯಮಂತ್ರಿಗಳಾಗಿದ್ದಾಗ, ಈಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ, ಎಷ್ಟು ಸಚಿವ ಸ್ಥಾನ ಕೊಟ್ಟಿದ್ದಾರೆ? ಮುಖ್ಯಮಂತ್ರಿ ಸೇರಿ 6 ಸಚಿವ ಸ್ಥಾನ ಇದೆ. ಲಿಂಗಾಯತ ಸಮುದಾಯ 7 ಇದೆ. ಕುರುಬ ಸಮುದಾಯ ಅವ್ರಿಗಿಂತ ಹೆಚ್ಚು ಸಂಖ್ಯೆಯಲ್ಲಿದೆ. ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಅಲ್ವಾ? ಆ ಕಮ್ಯುನಿಟಿಗೆ ಒಂದು 4 ಸ್ಥಾನ ಕೊಟ್ಟಿದ್ರೆ, ಬೆಂಗಳೂರಿನಲ್ಲಿ 2 ಕೊಟ್ಟಿದ್ದೀರಿ, ಓಕೆ. ಮಧ್ಯ ಕರ್ನಾಟಕ 1 ಕೊಟ್ಟು, ಕಲ್ಯಾಣ ಕರ್ನಾಟಕ 1 ಕೊಟ್ಟಿದ್ರೆ ಯಾರಾದರೂ ಬೇಡ ಅಂದ್ಬಿಡ್ತಿದ್ರಾ? ಈ ಸಮುದಾಯವನ್ನು ಕಂಡ್ರೆ ಯಾತಕ್ಕೆ ಇಷ್ಟೊಂದು ಒಂದು ತಾತ್ಸಾರ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಾವು ಕೇಳುವುದು ಇಷ್ಟೇನೆ. ಈ ಸಮುದಾಯದಲ್ಲಿ ನಾವು ಹುಡುಕ್ತಾ ಇದ್ದೇವೆ, ಪ್ರತಿನಿತ್ಯವೂ ಮಾತನಾಡ್ತಾ ಇದ್ದೇವೆ, ಪ್ರತಿನಿತ್ಯವೂ ಇದರ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಮುಂದೆ ಬಂದಿರುವಂತಹ ಈ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿರುವಂತಹ ನಾಗಲಕ್ಷ್ಮಿ ಅವರು ಟಿಕೆಟ್ ಕೇಳಿದ್ರೆ ನರಗುಂದ ಕೇಳ್ತಾರೋ, ಮತ್ತೊಂದು ಕ್ಷೇತ್ರ ಕೇಳ್ತಾರೋ, ಕೇಳಿದ್ರೆ ಟಿಕೆಟನ್ನು ಕೊಡಿ. KPCC ಅಧ್ಯಕ್ಷರು ಹರಿಪ್ರಸಾದ್ ಅವರು ಅಹಿಂದ ಅಂತೀರಿ. ಅಹಿಂದದಲ್ಲಿರುವಂಥ ಹೆಣ್ಣು ಮಗಳನ್ನು ಬೆಳೆಸೋದಕ್ಕೆ ಬಿಡಿ. ಇವತ್ತು ತೇರದಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಉಮಾಶ್ರೀ ಅವರು ವಾಸ್ತವ್ಯ ಬೆಂಗಳೂರಾದರೂ ಸಹ ಬಾಗಲಕೋಟೆಯ ತೇರದಾಳ ವಿಧಾನಸಭಾ ಕ್ಷೇತ್ರದಲ್ಲಿ ನಿಂತು ಶಾಸಕರಾಗಿ, ಸಚಿವರಾಗಿ, ಇವತ್ತು ವಿಧಾನ ಪರಿಷತ್ ಸದಸ್ಯರಾಗಿದ್ದಾರಲ್ವ. ನಾಗಲಕ್ಷ್ಮಿಯವ್ರಿಗೂ ಕೊಡಿ. ಯಾಕಂದರೆ ಇವತ್ತು ನಾಗಲಕ್ಷ್ಮಿಯವರು ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆ, ಎಲ್ಲ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮನೆ ಮಾತಾಗಿದ್ದಾರೆ. ಈ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಆಸ್ತಿ ಆಗಿದ್ದಾರೆ. ಅದೇ ರೀತಿ ಈ ಸಮುದಾಯದ ಹೆಣ್ಣು ಮಗಳಿಗೆ ಒಂದು ಅವಕಾಶ ಕೊಟ್ಟರೆ ಒಂದು ರೀತಿಯಾಗಿ ಈ ಸಮುದಾಯಕ್ಕೂ ನ್ಯಾಯ ಒದಗಿಸ್ದಂಗೆ ಆಗುತ್ತೆ. ನಾವು ಈ 1.5 ವರ್ಷಗಳ ಕಾಲ ಏನು ಅವರ ಅವಧಿ ಇದೆ, 2028ರವರೆಗೂ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ಮುಂದುವರಿಸೋದಕ್ಕೆ ಅವಕಾಶ ಕೊಡಿ. ಸಚಿವ ಸ್ಥಾನಗಳನ್ನು ಕಿತ್ಕೊಂಡ್ರಿ, ರಾಜ್ಯಸಭೆನೂ ಕೊಡಲಿಲ್ಲ. ಎಲ್ಲದರಲ್ಲೂ ಮೋಸ ಆಗ್ತಾ ಇದೆ. ಎಲ್ಲದರಲ್ಲೂ ಮೋಸ ಆಗಿದ್ರೂ ಸಹ ಈ ಹೆಣ್ಣುಮಗಳಿಗಾದರೂ ಆ ಸ್ಥಾನವನ್ನು 5 ವರ್ಷಗಳ ಕಾಲ ಉಳಿಸೋದಕ್ಕೆ ಒಂದು ಅವಕಾಶ ಕೊಡಿ ಅಂತೇಳಿ KPCC ಹೈಕಮಾಂಡ್ಗೊಂದು ನಾಳೆ ಕಳಿಸುವಂತಹ ಕೆಲಸ ಮಾಡ್ತಾ ಇದ್ದೇವೆ. ಖಂಡಿತವಾಗಲೂ ಈ ಸಮುದಾಯಕ್ಕೆ ನ್ಯಾಯ ಸಿಗಬೇಕು ಅಂತಂದರೆ ಸಮುದಾಯ ಎದ್ದೇಳಬೇಕು. ಅದಕ್ಕೋಸ್ಕರವಾಗಿ ನಾವು ಕೇಳ್ತಾ ಇರುವಂಥದ್ದು, ನಮ್ಮ ಹಕ್ಕುಗಳನ್ನು ನಮಗೆ ಕೊಡಿ ಸ್ವಾಮಿ. ನಾವು ವೋಟ್ ಬ್ಯಾಂಕ್ ತಾನೆ, ನಮ್ಮಲ್ಲೂ ವೋಟ್ ಇದೆ ತಾನೆ, ನಮಗೂ ಆಧಾರ್ ಕಾರ್ಡ್ ಇದ್ದಾವೆ, ನಮಗೂ ವೋಟರ್ ID ನಾವು ಸಹ ವೋಟ್ ಮಾಡ್ತೀವಿ, ನಾವು ಸಹ ಜೈಕಾರ ಹಾಕ್ತೀವಿ, ನೀವು ಕರ್ದಲ್ಲಿಗೆ ಬರ್ತೀವಿ, ಇನ್ನು ಸಮಾವೇಶಗಳಿಗೆ ಜನಸಂಖ್ಯೆ ತೋರಿಸ್ಕೊಳ್ತೀವಿ, ಎಲ್ಲರ ಮುಂದೆ ಕೈ ಕಟ್ಟಿ ನಿಂತ್ಕೊಳ್ತೀವಿ, ನೀವು ಹೇಳಿದ್ದನ್ನೆಲ್ಲ ಕೇಳ್ತೀವಿ. ಅಂತಹ ಒಂದು ಮುಗ್ಧ ಸಮುದಾಯಕ್ಕೆ ಅವಕಾಶಗಳನ್ನು ಕೊಡಿ. 2028ಕ್ಕೆ ನೀವು ಎಷ್ಟು ಜನಕ್ಕೆ ಕೊಡ್ತಿರೋ ಟಿಕೆಟ್ ಗೊತ್ತಿಲ್ಲ. ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, JDS ಆಗಿರ್ಬೋದು, ನೀವು ಎಷ್ಟು ಜನಕ್ಕೆ ಟಿಕೆಟ್ ಕೊಡ್ತಿರೋ ಗೊತ್ತಿಲ್ಲ. ಆದರೆ 2028ಕ್ಕೆ ನಮ್ಮಲ್ಲಿ ಇರುವಂತಹ ಹಾಲಿ ಸಿಟ್ಟಿಂಗ್ MLAಗಳು ಅವರಿಗೆ ಎಷ್ಟು ಜನ ಟಿಕೆಟ್ ಕೊಡ್ತಿರೋ, ಟಿಕೆಟ್ ಕೊಟ್ಟರೆ ಅವ್ರು ಎಷ್ಟು ಜನ ಗೆಲ್ತಾರೋ ಅನ್ನೋದು ಗೊತ್ತಿಲ್ಲ ನಮಗೆ. ಅವರು ಸಮುದಾಯದ ಕೋಟಾದಲ್ಲಿ ಟಿಕೆಟ್ ತಗೊಂಡು ಶಾಸಕರಾಗಿದ್ದಾರೆ. ಅವರು ಶಾಸಕರಾಗಿದ್ದ ಮೇಲೆ ಕೊನೆ ಪಕ್ಷ ಆ ಸಮುದಾಯದ ಋಣವನ್ನು ತೀರಿಸಬೇಕಾಗಿತ್ತು, ಸಮುದಾಯದ ಕಷ್ಟಗಳನ್ನು ಕೇಳಬೇಕಾಗಿತ್ತು. ನಾವು ಯಾರು ಕೇಳುವಂಥವರಿಲ್ಲ, ಕೇಳ್ತಾ ಇದ್ದಾರೆ ಅನ್ನೋದಿಲ್ಲ. 14 ಜನ ಶಾಸಕರುಗಳಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರೂ ನಮ್ಮ ಸಮುದಾಯಕ್ಕೆ ದೊಡ್ಡ ಹೆಸರನ್ನು ತಂದುಕೊಟ್ಟರು. ಇಡೀ ಸಮುದಾಯ ಹೆಮ್ಮೆ ಪಡುವಂತಹ ವಿಚಾರ ಈ ಅಧಿಕಾರ ಹಸ್ತಾಂತರ ಮಾಡುವಂತಹ ಸಮಯದಲ್ಲಿ ಯಡಿಯೂರಪ್ಪನವರು ಏನೇನು ಮಾಡಿದ್ರು, ಸದಾನಂದ ಗೌಡರು ಏನೇನು ಮಾಡಿದ್ರು ಎಲ್ಲವನ್ನೂ ನಾವು ನೋಡಿದ್ದೀವಿ. ಆದರೆ ಅಧಿಕಾರ ಹಸ್ತಾಂತರ ಮಾಡೋಕ್ಕೋ ಟೈಮಲ್ಲಿ ಎಷ್ಟು ಸುಲಲಿತವಾಗಿ ಹೂ ಎತ್ತೋ ರೀತಿಯಲ್ಲಿ ಸಿದ್ದರಾಮಯ್ಯನವರು ಅಧಿಕಾರವನ್ನು ಹಸ್ತಾಂತರ ಮಾಡಿದ್ರಲ್ಲ. ಹೇಳ್ತಾ ಇರ್ತಾರಲ್ಲ, ಕುರುಬರು ತಾನಾಗೇ ಬಿಟ್ಕೊಟ್ರೆ ಮಾತ್ರ ಅಧಿಕಾರ ಅಂತ ಹೇಳ್ಬಿಟ್ಟು ಇತಿಹಾಸ ಹೇಳ್ತಾ ಇದೆ ಅಂತ ಹೇಳ್ತಾರಲ್ಲ, ಅದೇ ರೀತಿ ಅಧಿಕಾರವನ್ನು ಹಸ್ತಾಂತರ ಮಾಡಿ ಒಂದು ರೀತಿಯಾದಂಥ ಸೂರ್ಯಚಂದ್ರ ಇರೋವರೆಗೂ ಅಜರಾಮರರಾದಂತಹ ಸಿದ್ದರಾಮಯ್ಯನವ್ರನ್ನ ಹೊರತುಪಡಿಸಿದ್ರೆ ಇನ್ನು ಬಾಕಿಯವರು ಯಾರಾದರೂ ಏನಾದರೂ ಮಾಡಿದಾರಾ? ಸಿದ್ದರಾಮಯ್ಯನವರು ಕುರುಬ ಸಮುದಾಯಕ್ಕೆ ಏನಾದರೂ ಮಾಡಿಬಿಟ್ರೆ ಅನ್ಯ ಸಮುದಾಯದವ್ರು ಏನು ತಿಳ್ಕೊಂಡ್ಬಿಡ್ತಾರೋ, ಬೇರೆಯವ್ರಿಗೆ ನಾವು ಮಾಡಬೇಕು ಅಂತೇಳಿ ಮಾಡಿಕೊಂಡ್ರು. ಇಂತಹ ಒಂದು ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತಂದಾಗ ನೀವು ದನಿ ಎತ್ತಬೇಕಲ್ಲ. ಈಗಲೂ ನಾವು ದನಿ ಎತ್ತಲಿಲ್ಲ ಅಂತಂದರೆ ಮತ್ಯಾವಾಗ? ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷ ಸ್ಥಾನವನ್ನು ಉಳಿಸ್ಕೊಳ್ಬೇಕು ಅಂತಂದರೆ ನಾವು ದನಿ ಎತ್ತಬೇಕಲ್ವಾ, ನಾವು ಒತ್ತಾಯ ಮಾಡಬೇಕಲ್ಲ.
KPCC ಅಧ್ಯಕ್ಷರು ಬಿ ಕೆ ಹರಿಪ್ರಸಾದ್ ಅವ್ರನ್ನ ಒತ್ತಾಯ ಮಾಡಬೇಕಲ್ವಾ? ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರಿಗೆ ಒತ್ತಾಯ ಮಾಡಬೇಕಲ್ಲ? ಅದೇ ರೀತಿ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರಿಗೆ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಒತ್ತಾಯ ಮಾಡುವಂಥ ಕೆಲಸ ಎಲ್ಲರೂ ಮಾಡಬೇಕು. ನೀವು ಮಾಡಬೇಕು, ನಾನು ಮಾಡಬೇಕು. ಯಾಕಂತಂದರೆ ಇರುವಂತಹ ಒಂದು ಮಹಿಳಾ ಆಯೋಗದ ಅಧ್ಯಕ್ಷ ಸ್ಥಾನವನ್ನು ಅತಿ ಯಾರೂ ಮಾಡದೇ ಇರುವಂತಹ ರೀತಿಯಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷ ಅಂತಂದರೆ ಒಬ್ಬ ಮುಖ್ಯಮಂತ್ರಿ ಸರಿಸಮಾನವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತಂದರೆ ಹೆಮ್ಮೆ ಪಡುವಂತಹ ವಿಚಾರ. ಬಂಧುಗಳೇ, ಈ ಕೆಲಸ ನಾವಾಗಲೇ ಸ್ಟಾರ್ಟ್ ಮಾಡಿದ್ದೀವಿ. ಅವರು ವಿಧಾನಸಭೆಯಲ್ಲಿ ಸ್ಪರ್ಧೆ ಮಾಡಬೇಕು, ಅವರು ನರಗುಂದ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ. ನರಗುಂದದಲ್ಲಿ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡ್ತು ಅಂದರೆ ಖಂಡಿತವಾಗ್ಲೂ ನರಗುಂದ ಸ್ಪರ್ಧೆ ಮಾಡ್ತಾರೆ. ಬೆಂಗಳೂರು ಈಗಾಗಲೇ ದಾಸರಹಳ್ಳಿಯಲ್ಲಿ ಕಳೆದ ಬಾರಿ ಅವರು ಪ್ರಯತ್ನ ಮಾಡಿದ್ರು, ಆಗಲಿಲ್ಲ. ಅವರು ಮನಸ್ಸಿನೊಳಗಡೆ ಯಾವ ಕ್ಷೇತ್ರ, ಅವ್ರ ಮನಸ್ಸಿನಲ್ಲಿ ಕೆಲವೊಂದು ಕ್ಷೇತ್ರಗಳನ್ನು ಇಟ್ಕೊಂಡಿದ್ದಾರೆ ಅನ್ನೋ ವಿಚಾರ ನಮಗೆ ಬರ್ತಾ ಇದೆ. ಆದಷ್ಟು ಬೇಗ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಘೋಷಣೆ ಮಾಡಿಕೊಂಡು ಕೆಲಸ ಮಾಡಿದ್ರೆ 100ಕ್ಕೆ 100 ಭಾಗ 2028ಕ್ಕೆ ಅವರೂ ಸಹ ಶಾಸಕರಾಗಬಹುದು. ನಿಮ್ಮ ಕನಕ TV ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಕನಕ TVಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.